ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಬನ್ನಿ ಸ್ನೇಹಿತರೆ, ಇವತ್ತು ಡಿಫ್ರೆಂಟಾಗಿ ಹಲಸಿನಕಾಯಿ ತೊಗೊಂಡು ಬಂದಿದ್ದೀನಿ. ಡಿಫ್ರೆಂಟಾಗಿ ಹಲಸಿನಕಾಯಿ ಪಲ್ಯ ಮತ್ತು ರುಚಿಯಾಗಿ ಈಸಿಯಾಗಿ ಸುಲಭವಾಗಿ ಬಸ್ಸಾಂಬಾರನ್ನ ಹಲಸಿನಕಾಯ್ದು ಬಸ್ಸಾಂಬಾರನ್ನ ಯಾವ ರೀತಿ ಹಾಗೆ ಮಾಡೋದು ಅನ್ನೋ ವಿಧಾನನ ನೋಡೋಣ ಬನ್ನಿ ಸ್ನೇಹಿತರೆ. ಈಗ ಮೊದಲನೇದಾಗಿ ನಾನಿಲ್ಲಿ ಹಲಸಿನಕಾಯಿ ತೊಗೊಂಡು ಬಂದಿದ್ದೀನಿ. ಓಕೆ, ಈಗ ಅದಕ್ಕಿಂತ ಮುಂಚೆ ನಾನಿಲ್ಲಿ ಸಾಂಬಾರಿಗೆ ಅಂದ್ಬಿಟ್ಟು ಅಲಸಂಡೆ ಕಾಳು ಮತ್ತು ಹೆಸರು ಕಾಳು ಮತ್ತು ತೊಗರಿಬೇಳೆ ಮೂರನ್ನೂ ಸಹ ತೊಳೆದ್ಬಿಟ್ಟು ನಾನು ಬೇಯೋದಕ್ಕೆ ಇಟ್ಕೊಳ್ತೀನಿ. ಬೇಯೋದಕ್ಕೆ ಇಟ್ಕೊಂಡ್ಬಿಟ್ಟು ಇವಾಗ ಹಲಸಿನಕಾಯಿನ ಕ್ಲೀನ್ ಮಾಡ್ಕೊಳ್ಳೋಣ. ಈ ಸೀಸನಲ್ಲಿ ಇವಾಗ ತುಂಬ ಸುಲಭವಾಗಿ ಸಿಗುತ್ತೆ. ಇವಾಗ ಮಾವಿನಕಾಯಿ ಯುಗಾದಿ ಸೀಸನಲ್ಲಿ ಹಲಸಿನಕಾಯಿ ಬಂದ್ಬಿಟ್ಟು ತುಂಬ ಎಳೆ ಚೆನ್ನಾಗಿರೋದು ಸಿಗುತ್ತೆ. ಅದನ್ನು ತಂದ್ಬಿಟ್ಟು ಒಂದಿನ ಈ ರೀತಿಯಾಗಿ ಸಾಂಬಾರು ಮಾಡಿದ್ರಂತೂ ತುಂಬ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ. ಇದನ್ನು ಈ ರೀತಿಯಾಗಿ ಕಟ್ ಮಾಡ್ಕೊಬೇಕು. ಹಾಲು ಬರುತ್ತೆ ಮತ್ತು ನಾವು ಅದಕ್ಕೆ ಕೈಗೆ ಮತ್ತು ಚಾಕುಗೆಲ್ಲ ಎಣ್ಣೆ ಹಚ್ಕೊಬೇಕು. ನಾನು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ನೋಡಿ. ಇದು ಸ್ವಲ್ಪ ನನ್ನ ಕೈ ಎಣ್ಣೆ ಮಾಡ್ಕೊಂಡಿರೋದ್ರಿಂದ ಕಟ್ ಮಾಡೋದಕ್ಕೆ ಕಷ್ಟ ಆಗ್ತಿದೆ ನೋಡಿ. ಈ ರೀತಿಯಾಗಿ ನಾನು ಎಲ್ಲನೂ ಹೋಳುಗಳಾಗಿ ಮಾಡ್ಕೊಂಡಿದ್ದೀನಿ. ಹೋಳುಗಳನ್ನಾಗಿ ಮಾಡ್ಕೊಂಡ್ಬಿಟ್ಟು ಈ ಸೆಂಟ್ರಲ್ ಏನಿರುತ್ತೆ ದಿಂಡು, ಆ ದಿಂಡನ್ನೆಲ್ಲ ನಾವು ತಕ್ಕೊಂಬಿಡ್ಬೇಕು. ಎಲ್ಲ ಹೋಳುಗಳಲ್ಲಿ ನಾನು ಈ ರೀತಿಯಾಗಿ ದಿಂಡನ್ನ ತಕ್ಕೊಂಬಿಡ್ತೀನಿ. ದಿಂಡೆಲ್ಲ ಪೂರ್ತಿ ತಕ್ಕೊಂಬಿಟ್ಟು ನಾನು ಅದನ್ನು ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ತೀನಿ. ಸಣ್ಣ ಪೀಸ್ಗಳಂದರೆ ಇದನ್ನು ನಮ್ಮ ಊರುಗಳ ಕಡೆಯಲ್ಲಿ ಮಚ್ಚಲ್ಲಿ ಕೊಚ್ತಾರೆ. ಅದು ಕೊಚ್ಚೋದಕ್ಕೆ ನಾನು ಬರೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ಈ ಒಂದು ಇದಿಟ್ಕೊಂಡಿದ್ದೀನಿ ಗ್ರೈಂಡ್ರು. ಈ ಗ್ರೈಂಡ್ರ್ ಸಹಾಯದಿಂದ ನಾನು ಅದನ್ನು ಕೊಚ್ಚಿರೋದ ರೀತಿಯಾಗಿಯೇ ಈ ರೀತಿ ಸಣ್ಣ ಸಣ್ಣದಾಗೆ ಕಟ್ ಮಾಡ್ಕೊತಿದ್ದೀನಿ. ಕಟ್ ಮಾಡ್ಕೊಂಡು ಇದೆಲ್ಲ ಫುಲ್ಲು ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ನೆಕ್ಸ್ಟು ಈ ಕಡೆ ನಾನೇನು ಬೇಳೆ ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ, ಅದು ಬೆಂದಿದೆ. ಅದು ಸ್ವಲ್ಪ ಬೆಂದಾದಮೇಲೆ ನಾನು ಅದನ್ನು ಎತ್ತಿಟ್ಕೊಳ್ತಾ ಇದ್ದೀನಿ. ಎಕ್ಸ್ಟ್ರಾ ಎತ್ತಿಟ್ಕೊಂಡ್ರೂ ಪರವಾಗಿಲ್ಲ. ನಾವು ನೆಕ್ಸ್ಟು ಪಲ್ಯ ಮಾಡಬೇಕಾದ್ರೆ ಒಗ್ಗರಣೆಗೆ ಅದನ್ನು ಸೇರಿಸ್ಕೊಬೋದು. ಆಲ್ರೆಡಿ ಕಾಳು ಬೆಂದಿದೆ. ನನಗೆ ಎಷ್ಟು ಬೇಕೋ ಅಷ್ಟು ಕಾಳು ಎತ್ತಿಟ್ಕೊಳ್ತಾ ಇದ್ದೀನಿ. ಎತ್ತಿಟ್ಕೊಂಡ್ಬಿಟ್ಟು ಅದಕ್ಕಿನ್ನೂ ಸ್ವಲ್ಪ ನೀರು ಹಾಕ್ಬಿಟ್ಟು ನಾನು ಕಟ್ ಮಾಡ್ಕೊಂಡಿರೋ ಹಲಸಿನಕಾಯಿ ಮತ್ತು ಉಪ್ಪನ್ನ ಸೇರಿಸ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಇದು ಇನ್ನೇನು ಬೆಂದಿದೆ. ಈಗ ಓಕೆ, ಇದನ್ನು ನೆಕ್ಸ್ಟು ಸ್ಲಿಮ್ ಮಾಡ್ಕೊಂಬಿಟ್ಟು ನಾನು ನೆಕ್ಸ್ಟು ಖಾರಕ್ಕೆ ರೆಡಿ ಮಾಡ್ಕೊಳ್ತೀನಿ. ಖಾರಕ್ಕೆ ಬಂದುಬಿಟ್ಟು ನಾನಿಲ್ಲಿ ಒಂದು ಬಾಣಲೆ ಇಟ್ಕೊಳ್ತಾ ಇದ್ದೀನಿ. ಬಾಣಲೆಗೆ 1.5 ಗೆಡ್ಡೆಯಷ್ಟು ಬೆಳ್ಳುಳ್ಳಿ, 1 ಈರುಳ್ಳಿ ಮತ್ತು ನಾನು 2 ಖಾರದ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. 2 ಹಾಕ್ಕೊಂಡ್ರೆ ಸಾಕು. ನಾನು ಇದನ್ನು ಮೆಣಸಿನ್ಕಾಯಿನೂ ಹಾಕ್ಕೊಂಡ್ಬಿಟ್ಟು ಹುರಿದ್ಕೊಳ್ತೀನಿ. ನಾನು ಮೆಣಸಿನ್ಕಾಯಿ ಹಾಕೋದಕ್ಕಿಂತ ಮುಂಚೆ ಈರುಳ್ಳಿ ಬೆಳ್ಳುಳ್ಳಿನ ಚೆನ್ನಾಗಿ ಹುರ್ಕೊಬೇಕು. ಅದಾದಮೇಲೆ ಮೆಣಸಿನ್ಕಾಯಿ ಹಾಕ್ಕೋಬೇಕು. ಮತ್ತು ನಾನು ಜೊತೆಗೆ 1.5 ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಹಾಕ್ಕೊಂಬಿಟ್ಟು ಫ್ಲೇಮ್ನ ಆಫ್ ಮಾಡ್ಕೊಂಬಿಡೋಣ. ಬಿಸಿ ಇರುತ್ತಲ್ಲ, ಆ ಬಿಸಿಲೇ ಜೀರಿಗೆ ಹುರ್ಕೊಳ್ಳುತ್ತೆ. ಓಕೆ, ಇದೆಲ್ಲ ಹುರಿದಾದ್ಮೇಲೆ ಇದ್ರ ಜೊತೆಯಲ್ಲಿ ನಾನಿವಾಗ ಒಂದು ಮೀಡಿಯಮ್ ಸೈಜ್ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ಒಂದು ನಲ್ಲಿಕಾಯಿ ಸೈಜದಷ್ಟು ನಾನು ಹುಣಸೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಯಲ್ಲಿ 2 ಸ್ಪೂನಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಅಂತ ಸೇರಿಸ್ಕೊಂಡಿಲ್ಲ, ಸ್ವಲ್ಪ. ಇದೆಲ್ಲನೂ ಸೇರಿಸ್ಕೊಂಡು ನಾನಿವಾಗ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಮಸಾಲ ರುಬ್ಕೊತೀನಿ. ಈ ಜೀರಿಗೆನ ನಾನು ಚೆನ್ನಾಗಿ ಹುರ್ಕೊಂಡ್ರೇ ಟೇಸ್ಟು. ಬಸ್ಸಾಂಬಾರಿಗೆ ಜೀರಿಗೆ ಹುರ್ಕೊಂಡ್ರು ಮತ್ತು ಹೆಚ್ಚು ಹಾಕಿದ್ರೇ ತುಂಬ ಟೇಸ್ಟಾಗಿರುತ್ತೆ ಸಾಂಬಾರು. ಈ ಮಿಕ್ಸಿ ಜಾರ್ಗೆ ಮತ್ತೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ತರ್ತರಿಯಾಗೆ ರುಬ್ಕೊಳ್ತೀನಿ. ನನಗೆ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ಕಾಳು ಹಾಕ್ಕೊಂಡ್ಬಿಟ್ಟು ನಾವು ರೆಗ್ಯುಲರಾಗಿ ಮನೆಯಲ್ಲಿ ಬಳಸೋವಂಥ ಸಾಂಬಾರು ಪುಡಿನ ನಾನು 1 ಸ್ಪೂನಷ್ಟು 1.5 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು, ಸಪ್ಪೆಸರನ್ನು ಸೇರಿಸಿ ಈ ರೀತಿ ನುಣ್ಣಗೆ ನಾನು ಖಾರನ ರುಬ್ಕೊಂಡಿದ್ದೀನಿ. ಖಾರ ರುಬ್ಕೊಂಡಾದ್ಮೇಲೆ ನಾನು ಬೇಯಿಸಿಟ್ಕೊಂಡಿರೋಂತಹ ಹಲಸಿನಕಾಯಿನ ಎಲ್ಲನೂ ತಗೊಂಡು ಮಡಿಗಟ್ಕೊಂಡ್ಬಿಡ್ತೀನಿ. ಎಲ್ಲನೂ ಮಡಿಗಟ್ಕೊಂಡ್ಬಿಟ್ಟು ಆ ಸಪ್ಪೆಸರಿಗೆ ನಾನು ಖಾರ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಬೇಕಾದರೆ ಖಾರ ನನಗೆ ಎಷ್ಟು ತಿಕ್ನೆಸ್ ಬೇಕೋ, ಅಳತೆ ಬೇಕೋ ಅದನ್ನೆಲ್ಲ ನಾನು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಸಹ ನಾವು ಬಸ್ಸಾಂಬಾರಿಗೆ ತಣ್ಣೀರನ್ನ ಸೇರಿಸ್ಕೊಂಡು ಎಲ್ಲನೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಇನ್ನೂ ಸ್ವಲ್ಪ ಸಪ್ಪೆಸರು ಬೇಕು ಅನಿಸ್ತಿದೆ. ಸಪ್ಪೆಸರು ಕಮ್ಮಿ ಇರೋದ್ರಿಂದ ನಾನು ಸ್ವಲ್ಪ ನೀರನ್ನ ಜಾರೆಲ್ಲ ತೊಳೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ತೊಳೆದ್ಬಿಟ್ಟು ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗೆ ಬೇಯಿಸ್ಕೊಬೇಕು. ಇದನ್ನು ಚೆನ್ನಾಗಿ ಕುದಿಸಿದ್ರೇ ಸಾಂಬಾರು ತುಂಬ ಟೇಸ್ಟಾಗಿ ಬರುತ್ತೆ. ಯಾಕಂದರೆ ನಾನು ಜೀರಿಗೆ ಮತ್ತು ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಹುಣಸೆಹಣ್ಣೆಲ್ಲ ಹಾಕಿದ್ದೀನಲ್ಲ, ಅದು ಹಸಿ ವಾಸನೆ ಎಲ್ಲ ಹೋಗೋ ಥರ ಚೆನ್ನಾಗಿ ಬೇಯಬೇಕು. ಇದು ಸಾಂಬಾರು ರೆಡಿ ಆಗಿದೆ, ಬೆಂದಿದೆ. ಈಗ ಲಾಸ್ಟಲ್ಲಿ ಇದಕ್ಕೊಂದು ಒಗ್ಗರಣೆ ಕೊಟ್ಕೊಳ್ಳೋಣ. ಒಗ್ಗರಣೆಗೆ ನಾನಿಲ್ಲೊಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಆ ಪಾತ್ರೆಗೆ ಸಾಸಿವೆ ಮತ್ತು 1 ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ 1 ಮೀಡಿಯಮ್ ಸೈಜು ಈರುಳ್ಳಿ ಅಷ್ಟು ಹಾಕ್ಕೊಂಡು ಹುರ್ಕೊಳ್ಳೋಣ. ನಮಗೆ ಬ್ಯಾಡಗೆ ಮೆಣಸಿನ್ಕಾಯಿನ ಒಗ್ಗರಣೆಗೆ ಹಾಕೋದ್ರಿಂದ ಒಂಥರ ಟೇಸ್ಟ್ ಕಲರ್ಫುಲ್ಲಾಗಿ ಕಾಣ್ತಿರುತ್ತೆ. ಈಗ ಅದು ನಾನು ಹುರ್ಕೊಂಡು ಆಗಿದೆ. ನಾನೇನು ಬೇಯಿಸಿಟ್ಕೊಂಡಿದ್ದೀನೋ ಸಾಂಬಾರನ್ನು ಸಹ ಹಾಕಿಬಿಟ್ಟು ಇಮಿಡಿಯೇಟ್ಲಿ ನಾನು ಅದಕ್ಕೆ ಪ್ಲೇಟ್ ಮುಚ್ಕೊಳ್ತಾ ಇದ್ದೀನಿ. ಒಗ್ಗರಣೆ ಮಾಡಿದ ತಕ್ಷಣ ಈ ರೀತಿಯಾಗಿ ಪ್ಲೇಟ್ನ ಮುಚ್ಚಿದ್ರೆ ತುಂಬ ಟೇಸ್ಟ್ ಇರುತ್ತೆ. ಲಾಸ್ಟಲ್ಲಿ ಸಾಂಬಾರು ಆಗಿದೆ. ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದನ್ನು ರೆಡಿ ಆಗಿದೆ ಸಾಂಬಾರು. ಒಂದು ಸ್ವಲ್ಪ ಸ್ಲಿಮ್ ಮಾಡಿಬಿಟ್ಟು ಸೈಡ್ಗೆ ಇಟ್ಕೊಳ್ಳೋಣ ಸ್ನೇಹಿತರೆ. ಇವಾಗ ನೆಕ್ಸ್ಟು ಬಂದುಬಿಟ್ಟು ನಾನಿಲ್ಲಿ ಹಲಸಿನಕಾಯಿನ ಒಗ್ಗರಣೆ ಮಾಡ್ಕೊಬೇಕು. ಒಗ್ಗರಣೆಗೆ ನಾನಿಲ್ಲೊಂದು ಜಾರ್ ತೊಗೊಂಡು ಜಾರ್ಗೆ 2 ಖಾರದ ಮೆಣಸಿನ್ಕಾಯಿ, 2
ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಒಂದು 20 ಪೀಸಷ್ಟು ಬೆಳ್ಳುಳ್ಳಿ, 1 ಸ್ಪೂನಷ್ಟು ಜೀರಿಗೆ, ಮತ್ತು ನಾನು ಕಾಯಿ ಹೋಳು ಬಂದ್ಬಿಟ್ಟು ಒಂದು ಅರ್ಧ ಹೋಳಷ್ಟು ಹಾಕ್ಕೊಂಡು ಇದನ್ನು ತರ್ತರಿಯಾಗೆ ರುಬ್ಕೊಳ್ತೀನಿ. ಆ ರೀತಿ ರುಬ್ಕೊಂಡ್ರೆ ತುಂಬ ಟೇಸ್ಟ್. ಈ ರೀತಿಯಾಗಿ ಒಂದ್ಸಲ ನೀವು ಟ್ರೈ ಮಾಡಿ ಈ ಮಸಾಲೆನ ಬಳಸ್ಕೊಂಡು ಪಲ್ಯನ. ನಾನು ಬಾಣಲೆ ಇಟ್ಕೊಂಡಿದ್ದೀನಿ. ಬಾಣಲೆಗೆ ಎಣ್ಣೆ, ಸಾಸಿವೆ ಮತ್ತು ಕರ್ಬೇವಿನ ಸೊಪ್ಪು, ಈರುಳ್ಳಿ ಬಂದ್ಬಿಟ್ಟು ನಾನು ದಪ್ಪದು ತೊಗೊಂಡಿದ್ದೀನಿ. ಈರುಳ್ಳಿ ಹೆಚ್ಚು ಹಾಕಿದ್ರೆ ತುಂಬ ಟೇಸ್ಟಾಗಿರುತ್ತೆ ಈ ಪಲ್ಯಕ್ಕೆ. ಅದನ್ನು ಹಾಕ್ಕೊಂಡು ಚೆನ್ನಾಗೆ ಹುರ್ಕೊಳ್ತಾ ಇದ್ದೀನಿ. ಇದು ಹುರಿದಾದ್ಮೇಲೆ ನಾನೇನು ಪೌಡರ್ ಮಾಡಿ ಇಟ್ಕೊಂಡಿದ್ದೀನೋ ಇದನ್ನು ಹಾಕ್ಕೊಂಡು ಒಗ್ಗರಣೆಯಲ್ಲಿ ಚೆನ್ನಾಗಿ ಹುರ್ಕೊಳ್ಳೋಣ. ನಾವೇನು ಇದಕ್ಕೆ ಮತ್ತೆ ಖಾರ ಹಾಕೋ ಅವಶ್ಯಕತೆ ಇರಲ್ಲ. ಆಲ್ರೆಡಿ ನಾನು ಮೆಣಸಿನ್ಕಾಯಿ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಉಪ್ಪು ನಮ್ಮ ರುಚಿಗೆ ಎಷ್ಟು ಬೇಕೋ ಇದಕ್ಕೆ ನಾನು ಒಗ್ಗರಣೆ ಹಾಕ್ಕೊಂಡಿರೋದು. ಮತ್ತು ಹಲಸಿನಕಾಯಿಗೂ ಸ್ವಲ್ಪ ಒಗ್ಗರಣೆಯಲ್ಲಿ ಉಪ್ಪು ಹಾಕ್ಕೊಂಡ್ರೆ ಟೇಸ್ಟ್ ಜಾಸ್ತಿ. ಯಾವಾಗಲೂ ಒಗ್ಗರಣೆ ಮಾಡ್ಬೇಕಾದ್ರೆ ಉಪ್ಪು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದಾಗಿದೆ. ಇವಾಗ ನಾನು ಬೇಯಿಸಿಟ್ಕೊಂಡಿರೋಂಥ ಹಲಸಿನಕಾಯಿನ ಇದಕ್ಕೆ ಸೇರಿಸ್ಬಿಟ್ಟು ಚೆನ್ನಾಗೆ ಒಗ್ಗರಣೆನ ಮಾಡ್ಕೊಳ್ತೀನಿ. ತುಂಬ ಚೆನ್ನಾಗಿ ಹುರ್ಕೊಂಡು ಒಗ್ಗರಣೆ ಮಾಡ್ಕೊಂಡ್ರೆ ಮಾತ್ರ ತುಂಬ ಟೇಸ್ಟಾಗಿರುತ್ತೆ ಸ್ನೇಹಿತರೆ. ನಾನು ಮಾಡಿರೋ ರೆಸಿಪಿ ಹೇಗಿತ್ತು ಅಂತ ನೀವು ಒಂದ್ಸಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಈ ರೆಸಿಪಿ ಹೇಗಿತ್ತು ಅಂತ ಒಂದು ಲೈಕ್ ಹಾಕಿ, ಒಂದು ಕಮೆಂಟ್ಸ್ ಹಾಕಿ. ನೀವೆಲ್ಲ ಯಾವ ರೀತಿಯಾಗಿ ಬಸ್ಸಾಂಬಾರನ್ನ ಮಾಡ್ತೀರಾ ಅಂತ ನನಗೆ ಕಮೆಂಟ್ಸಲ್ಲಿ ಹಾಕಿ ಸ್ನೇಹಿತರೆ. ನೋಡಿ ಇವಾಗ ಪಲ್ಯ ಕೂಡ ತುಂಬ ರುಚಿಯಾಗಿ ರೆಡಿ ಆಗಿದೆ ಸ್ನೇಹಿತರೆ. ನೋಡಿ ಬಿಸಿ ಬಿಸಿ ಸಾಂಬಾರು ಮತ್ತು ಹಲಸಿನಕಾಯಿ ಪಲ್ಯ ರೆಡಿ ಆಗಿದೆ ಸ್ನೇಹಿತರೆ. ಈ ರೆಸಿಪಿ ಏನು ಅನ್ನಿಸ್ತು ಅಂತ ನೀವು ನನಗೊಂದು ಲೈಕ್ ಹಾಕಿ, ಒಂದು ಕಮೆಂಟ್ಸ್ ಹಾಕಿ. ಹೊಸ್ದಾಗೆಲ್ಲ ನನ್ನ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.